Namaste, welcome to Talkies with Sindhu. What an amazing trailer. ಕಾಂತಾರ ಚಾಪ್ಟರ್ 1 ಟ್ರೇಲರ್ ಇವಾಗಷ್ಟೇ ನೋಡ್ ಬಂದೆ. ಮ್ಯೂಸಿಕ್ ಆಗಿರ್ಬೋದು, ಆಕ್ಷನ್ ಆಗಿರ್ಬೋದು, ವಿಜುವಲ್ಸ್ ಆಗಿರ್ಬೋದು, ಎಲ್ಲಾನು ಅಮೇಸಿಂಗ್ ಆಗಿದೆ. ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು 12:45 ಗೆ ಟ್ರೇಲರ್ ರಿಲೀಸ್ ಆಗೋದನ್ನೇ ಕಾಯ್ತಾ ಇದ್ದೆ ಅಂಡ್ ಐ ಆಮ್ ಸರ್ಟನ್ಲಿ ನಾಟ್ ಡಿಸಪಾಯಿಂಟೆಡ್. ಟ್ರೇಲರ್ ಸ್ಟಾರ್ಟ್ ಆಗೋದ್ರಿಂದ ಎಂಡ್ ತನಕನೂ ಯು ಕಾಂಟ್ ಟೇಕ್ ಯುವರ್ ಐಸ್ ಆಫ್. ನಾನು ಏನ್ ಅನ್ಕೊಂಡಿದ್ನೋ ಅದಕ್ಕಿಂತ 10 ಪಟ್ಟು ಚೆನ್ನಾಗಿದೆ ಟ್ರೇಲರ್. ಒಂದೊಂದು ಫ್ರೇಮ್ ಕೂಡ ಒಂದು ಆರ್ಟ್ ಪೀಸ್ ತರ ಇದೆ. ಓಕೆ, ನಾನು ಇನ್ನೂ ಡ್ರಾಗ್ ಮಾಡಲ್ಲ, ಟ್ರೇಲರ್ ರಿವ್ಯೂ ಮಾಡೋಣ. ಟ್ರೇಲರ್ ಅಲ್ಲಿ ಫಸ್ಟ್ ಹಾಫ್ ಅಷ್ಟೇ ತೋರಿಸಿರೋ ತರ ಇದೆ ವಿತ್ ಓನ್ಲಿ ಗ್ಲಿಮ್ಸಸ್ ಇನ್ ಟು ದ ಸೆಕೆಂಡ್ ಹಾಫ್. ಪ್ರತಿಯೊಂದು ಫ್ರೇಮ್ ತುಂಬಾ ಗ್ರ್ಯಾಂಡ್ ಆಗಿದೆ, ನಿಮ್ಗೆ ಆ ಸ್ಕೇಲ್ ಗೊತ್ತಾಗ್ತಿದೆ. ಇನ್ನು ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳೋದಾದ್ರೆ ಗುಲ್ಶನ್ ದೇವಯ್ಯ ಅವರು ಒಂದು ಆಂಟೋಗನಿಸ್ಟ್ ಪಾತ್ರ ಮಾಡಿದ್ದಾರೆ ಅಂಡ್ ಹಿ ಇಸ್ ಡೆಫಿನೆಟ್ಲಿ ಬ್ರಾಟ್ ಹಿಸ್ ಎಕ್ಸ್ಪೀರಿಯನ್ಸ್ ಅಂಡ್ ಎಕ್ಸ್ಪರ್ಟೀಸ್ ಇನ್ ಟು ದಿಸ್ ರೋಲ್. ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಕಾಣ್ತಿದೆ, ತುಂಬಾ ಯುನೀಕ್ ಆಗಿ ಕಾಣ್ತಿದೆ ಆ ಕ್ಯಾರೆಕ್ಟರ್ಗೆ. ಹಾಗೆ ರುಕ್ಮಿಣಿ ವಸಂತ್ ಅವರು ಆ ಯುವರಾಣಿಯ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಇನ್ನು 2022 ಕಾಂತಾರದಿಂದ ಎಷ್ಟೋ ಆಕ್ಟರ್ಸ್ ಅನ್ನ ಇಲ್ಲಿ ರಿಟೈನ್ ಮಾಡಿದ್ದಾರೆ, ನಂಗೆ ತುಂಬಾ ಖುಷಿ ಆಯ್ತು. ಇವರೆಲ್ಲ ನಮ್ಗೆ ತುಂಬಾ ಇಷ್ಟ ಆಗಿರೋ ಕ್ಯಾರೆಕ್ಟರ್ಸ್ ಆಗಿದ್ರು. ಇನ್ನು ನಮ್ ರಿಷಬ್ ಶೆಟ್ಟಿ ಅವರು, ಅವ್ರ ಫಿಸಿಕ್ ಆಗಿರ್ಬೋದು, ಅವರ ಆಕ್ಷನ್ ಆಗಿರ್ಬೋದು, ಅವ್ರು ಕಂಪ್ಲೀಟ್ಲಿ ಆ ಕ್ಯಾರೆಕ್ಟರ್ ಒಳಗಡೆ ಹೋಗಿದ್ದಾರೆ ಅಂತ ಗೊತ್ತಾಗ್ತಿದೆ. ಸೊ ಕಾಸ್ಟಿಂಗ್ ನೋಡಿದಾಗ ಪ್ರತಿಯೊಂದು ಆಕ್ಟರ್ ಇಸ್ ದ ರೈಟ್ ಫಿಟ್ ಫಾರ್ ದಟ್ ರೋಲ್ ಅಂತ ಹೇಳ್ಬೋದು. ಇನ್ನು ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಬಗ್ಗೆ ಎರಡು ಮಾತೇ ಇಲ್ಲ. ಕಾಂತಾರಕ್ಕೆ ಮ್ಯೂಸಿಕ್ ಒಂದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಆಗಿತ್ತು, ಇಲ್ಲೂ ಕೂಡ ದಟ್ಸ್ ಟ್ರೂ ಅಂತ ಹೇಳ್ಬೋದು. ಮ್ಯೂಸಿಕ್ ಇಂದ ನಿಮ್ಮನ್ನ ಕಾಂತಾರ ವರ್ಲ್ಡ್ ಗೆ ಕರ್ಕೊಂಡು ಹೋಗ್ತಿದ್ದಾರೆ, ಆದ್ರೂ ನಿಮ್ಗದು ಫ್ರೆಶ್ ಅಂತ ಫೀಲ್ ಆಗ್ತಿದೆ. ಇನ್ನು ಆ ವೇರಿಯೇಷನ್ಸ್ ಆಗಿರ್ಬೋದು, ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಎಲ್ಲ ತುಂಬಾ ಗ್ರ್ಯಾಂಡ್ ಸೌಂಡ್ ಮಾಡ್ತಾ ಇದೆ. ಮೂವಿಯಲ್ಲಿ 2 ಸಾಂಗ್ಸ್ ಇದೆ ಅಂತ ಹೇಳ್ತಿದ್ದಾರೆ, ನಮ್ಗೆ ಮೂವಿ ನೋಡಿದ್ಮೇಲೆನೆ ಗೊತ್ತಾಗುತ್ತೆ ಏನಂತ. ಕಾಡ್ ಆಗಿರ್ಬೋದು, ಅರಮನೆ ಆಗಿರ್ಬೋದು, ರಾಜ ವೈಭವ ಆಗಿರ್ಬೋದು, ಎಲ್ಲ ತುಂಬಾ ಆಪ್ಟ್ ಆಗಿ ತೋರಿಸಿದ್ದಾರೆ. ಇನ್ನು ಅಲ್ಲಲ್ಲಿ ಕೆಲವು ಗ್ಲಾಮರಸ್ ಶಾರ್ಟ್ಸ್ ಕೂಡ ಇದೆ. ಸೊ ಡೆಫಿನೆಟ್ಲಿ ಐಮ್ಯಾಕ್ಸ್ ವರ್ತಿ ಸಿನಿಮಾಟೋಗ್ರಫಿ ಅಂತ ಹೇಳ್ಬೋದು. ಇನ್ನು ಪ್ರೊಡಕ್ಷನ್ ಡಿಸೈನ್ ಡೆಫಿನೆಟ್ಲಿ ಡಿಸರ್ವ್ಸ್ ಅ ಮೆನ್ಷನ್. ಮೂವಿ ಶೂಟ್ ಮಾಡುವಾಗ ತುಂಬಾ ತೊಂದರೆಗಳಾಗಿತ್ತು ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಅಷ್ಟಿದ್ರು ಪ್ರತಿಯೊಂದು ಸೆಟ್ ನ ತುಂಬಾ ಚೆನ್ನಾಗಿ ಕಾಣೋ ತರ ಮಾಡಿದ್ದಾರೆ. ಆ ವರ್ಲ್ಡ್ ಗೆ ಹೇಗ್ ಬೇಕು ಹಾಗೆ ತೋರಿಸಿದ್ದಾರೆ, ತುಂಬಾ ಕನ್ವಿನ್ಸಿಂಗ್ ಆಗಿ ಕಾಣ್ತಿದೆ. ಇನ್ನು VFX ಕೂಡ ಅಷ್ಟೇ ಹಾಲಿವುಡ್ ಲೆವೆಲ್ ಅಂತ ಹೇಳ್ಬೋದು. ಇಂಟರ್ನ್ಯಾಷನಲ್ ಕೊಲಾಬರೇಷನ್ ಮಾಡಿರೋದು ಕರೆಕ್ಟ್ ಆಗಿ ಕಾಣ್ತಿದೆ. ಇನ್ನು ಕಾಸ್ಟ್ಯೂಮ್ ಡಿಸೈನ್ ಕೂಡ ಅಷ್ಟೇ. ಟ್ರೈಬಲ್ಸ್ ನ ಕದಂಬ ಇರಾನ ತುಂಬಾ ಒಥೆಂಟಿಕ್ ಆಗಿ ತೋರಿಸಿರೋದು ಗೊತ್ತಾಗ್ತಿದೆ ಟ್ರೇಲರ್ ನಲ್ಲಿ. ಸೊ ಟ್ರೇಲರ್ ಅಲ್ಲಿ ಜಾಸ್ತಿ ಏನು ರಿವೀಲ್ ಮಾಡದೆ ಇದ್ರೂನು ನಿಮ್ಗೆ ಸ್ಟೋರಿ ಸ್ಟ್ರಕ್ಚರ್ ದೊಂದು ಐಡಿಯಾ ಸಿಗುತ್ತೆ. ಮತ್ತೆ ಆಸ್ ಯೂಶುವಲ್ ಆದಷ್ಟು ಬೇಗ ಮೂವಿ ನೋಡೋಣ ಅಂತ ಅನ್ಸುತ್ತೆ. ಸೊ ಇನ್ನು ಏನು ಜಾಸ್ತಿ ಡಿಕೋಡ್ ಮಾಡೋದು ಬೇಡ, ಮೂವಿನಲ್ಲೇ ಎಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡೋಣ. ನೀವು ಟ್ರೇಲರ್ ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ನೋಡಿ, ಯು ವೋಂಟ್ ಬಿ ಡಿಸಪಾಯಿಂಟೆಡ್. ಓಕೆ, ನೀವು ನೋಡಿದ್ರ ಟ್ರೇಲರ್, ನಿಮ್ಗೆ ಏನ್ ಅನ್ನಿಸ್ತು, ಸ್ಪೆಸಿಫಿಕಲಿ ಏನ್ ಇಷ್ಟ ಆಯ್ತು ನಿಮ್ಗೆ ಅಂತ ನಂಗೆ ಬಂದು ಹೇಳಿ. ಕಾಮೆಂಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ಐ ರಿಯಲಿ ಲವ್ ಡಿಸ್ಕಸಿಂಗ್ ಮೂವೀಸ್ ಅಂಡ್ ಪ್ಲೀಸ್ ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೇಗ ಸಿಗುವ.